ಗುಡ್ ಮಾರ್ನಿಂಗ್ ಎವ್ರಿವಾನ್. ಸಂಭ್ರಮ ಶನಿವಾರದ ಪ್ರಮುಖ ವಿಷಯಗಳು ಯಾವುವು ಅಂದರೆ, ಒಂದು ವರ್ಷದಲ್ಲಿ ನಾವು 10 ಸಂಭ್ರಮ ಶನಿವಾರದ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗುತ್ತೆ. ಅಂದರೆ ಬ್ಯಾಗ್ಲೆಸ್ ಡೇಗಳನ್ನು ಹಮ್ಮಿಕೊಳ್ಬೇಕಾಗುತ್ತೆ. ಸೊ ಪ್ರತಿ 3ನೇ ಶನಿವಾರ ವರ್ಷದಲ್ಲಿ 10 ಶನಿವಾರದ ದಿನಗಳಂದು ನಾವು ಸಂಭ್ರಮ ಶನಿವಾರ, ದಟ್ ಈಸ್ ಬ್ಯಾಗ್ಲೆಸ್ ಡೇಯನ್ನು ನಾವು ಆಚರಣೆ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಪ್ರತಿ 3ನೇ ಶನಿವಾರ ಒಟ್ಟಾರೆ ವರ್ಷದಲ್ಲಿ 10 ದಿವಸಗಳ ಕಾಲ ಯಾವೆಲ್ಲ ವಿಷಯಗಳ ಬಗ್ಗೆ ನಾವು ಆ್ಯಕ್ಟಿವಿಟೀಸ್ಗಳನ್ನು ಮಾಡಬೇಕು ಎನ್ನುವಂತಹ ಲಿಸ್ಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಇಲ್ಲಿ ನಾನು ಓದ್ತಾ ಇದ್ದೇನೆ. ಸೊ ತುಂಬ ಕೇರ್ಫುಲ್ಲಾಗಿ ಇದರ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ಪ್ರಥಮವಾಗಿ ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ. ಇದು ಪ್ರಥಮ 3ನೇ ಶನಿವಾರದಂದು ಮಾಡುವಂತಹ ಈ ಒಂದು ವಿಷಯದ ಬಗ್ಗೆ ನಾವು ಆ್ಯಕ್ಟಿವಿಟಿಯನ್ನು ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಯಾವುದಿದೆ? ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ. 2ನೆಯ ಸಂಭ್ರಮ ಶನಿವಾರದಂದು ನಾವು ಲಿಂಗತ್ವ ಸಮಾನತೆಗೆ ಪ್ರೋತ್ಸಾಹ, ಈ ವಿಷಯ ಕುರಿತು ಆ್ಯಕ್ಟಿವಿಟೀಸ್ಗಳನ್ನು ಮಾಡಬೇಕು. 3ನೇ ಸಂಭ್ರಮ ಶನಿವಾರದಂದು, ಅಂದರೆ 3ನೇ ತಿಂಗಳು ಅಂತ ನಾವು ಹೇಳ್ಬೋದು ಸಾಮಾನ್ಯವಾಗಿ, ಅವತ್ತು ನಾವು ಪೌಷ್ಟಿಕತೆ, ಸ್ವಾಸ್ಥ್ಯತೆ ಮತ್ತು ಶುಚಿತ್ವದ ಬಗ್ಗೆ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕು. 4ನೆಯ ಸಂಭ್ರಮ ಶನಿವಾರದಂದು ನಾವು ಮಾದಕ ವಸ್ತುಗಳ ದುರ್ಬಳಕೆ ತಡೆಗಟ್ಟುವಿಕೆ ಮತ್ತು ನಿರ್ವಹಣೆಯ ಬಗ್ಗೆ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕು. 5ನೆಯ ಸಂಭ್ರಮ ಶನಿವಾರದಂದು ಆರೋಗ್ಯ ಜೀವನ ಶೈಲಿ ಕುರಿತು ನಾವು ಚರ್ಚೆಯನ್ನು ಮಾಡಬೇಕು. ಆ್ಯಕ್ಟಿವಿಟೀಸ್ಗಳನ್ನು ಕಂಡಕ್ಟ್ ಮಾಡಬಹುದು, ಒಂದು ಡ್ರಾಮಾಸ್ಗಳನ್ನು ಕೂಡ ಮಾಡಬಹುದು, ಡೆಮೋ ಕ್ಲಾಸಸ್ಗಳನ್ನು ನಾವು ಕೂಡ ಮಾಡಬಹುದು. ಒಟ್ಟಾರೆ ಆ್ಯಕ್ಟಿವಿಟೀಸ್ ಬೇಸ್ ಇರಬೇಕು. 6ನೇ ಸಂಭ್ರಮ ಶನಿವಾರದಂದು ನಾವು ಹಿಂಸೆ, ಅಪರಾಧ, ಅಪಘಾತಗಳ ಸಂದರ್ಭಗಳಲ್ಲಿ ರಕ್ಷಣೆ ಹೇಗೆ ಮಾಡಿಕೊಳ್ಬೇಕು ಮತ್ತು ಭದ್ರತೆಯ ಕುರಿತಾಗಿ ಚಟುವಟಿಕೆಗಳನ್ನು ಕಂಡಕ್ಟ್ ಮಾಡುವಂಥದ್ದು. 7ನೇ ಸಂಭ್ರಮ ಶನಿವಾರದಂದು ನಾವು ಆಧುನಿಕ ತಂತ್ರಜ್ಞಾನ ಸಾಧನಗಳು ಮತ್ತು ಅಂತರ್ಜಾಲದ ಸದ್ಬಳಕೆಯ ಕುರಿತು ಚರ್ಚೆಯನ್ನು ಮಾಡಬೇಕು, ಆ್ಯಕ್ಟಿವಿಟೀಸ್ಗಳನ್ನು ಕಂಡಕ್ಟ್ ಮಾಡಬೇಕು. 8ನೇ ಸಂಭ್ರಮ ಶನಿವಾರದಂದು ನಾವು ಸಾರ್ವಜನಿಕ ನೈರ್ಮಲ್ಯ, ಘನತ್ಯಾಜ್ಯದ ನಿರ್ವಹಣೆಯ ಅಗತ್ಯತೆ ಮತ್ತು ವಿಧಾನಗಳ ಕುರಿತು ಚರ್ಚೆಯನ್ನು, ಆ್ಯಕ್ಟಿವಿಟೀಸ್ಗಳನ್ನು, ಡ್ರಾಮಾಸ್ಗಳನ್ನು, ರೋಲ್ ಪ್ಲೇಸ್ಗಳನ್ನು ಕಂಡಕ್ಟ್ ಮಾಡುವಂಥದ್ದು ಮತ್ತು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡುವಂಥದ್ದು. 9ನೇ ಸಂಭ್ರಮ ಶನಿವಾರದಂದು ನಾವು ರಸ್ತೆ ಸುರಕ್ಷತೆಯ ಕುರಿತು ಚರ್ಚೆಯನ್ನು, ಆ್ಯಕ್ಟಿವಿಟೀಸ್ಗಳನ್ನು, ಡ್ರಾಮಾಸ್ಗಳನ್ನು, ರೋಲ್ ಪ್ಲೇಸ್ಗಳನ್ನು ಮಾಡಬೇಕು. 10ನೇ ಸಂಭ್ರಮ ಶನಿವಾರದಂದು ನಾವು ವಿಶೇಷ ಚೇತನ ಉಳ್ಳ ವ್ಯಕ್ತಿಗಳೊಂದಿಗೆ ಸಂವಹನ, ಅಂದರೆ ವಿಶೇಷ ಚೇತನ ಅಂದರೆ ಸ್ಪೆಷಲಿ ಏಬಲ್ಡ್ ಸ್ಟೂಡೆಂಟ್ಸ್ ಕುರಿತಾದ ಆ್ಯಕ್ಟಿವಿಟೀಸ್ಗಳನ್ನು, ಅವರಿಗೆ ಯಾವ ರೀತಿ ನಾವು ಎನ್ಕರೇಜ್ಮೆಂಟ್ ಮಾಡಬೇಕು, ಅವರಲ್ಲಿ ಯಾವ ರೀತಿಯ ಒಂದು ಉತ್ಸಾಹವನ್ನು ತುಂಬಬೇಕು, ಆ ರೀತಿಯ ಒಂದು ವಿಶೇಷ ಚೇತನ ಮಕ್ಕಳ ಕುರಿತಾದಂತಹ ಚಟುವಟಿಕೆಗಳನ್ನು ಕಂಡಕ್ಟ್ ಮಾಡುವಂಥದ್ದು. ಸೊ ಪ್ರತಿ ತಿಂಗಳು ಲೆಕ್ಕ ಹಾಕಿ ನೋಡಿದಾಗ ಫಸ್ಟ್ ಸಂಭ್ರಮ ಶನಿವಾರ ಜೂನ್ನಲ್ಲಿ ಮಾಡುವಂಥದ್ದು, 2ನೇ ಸಂಭ್ರಮ ಶನಿವಾರ ಜುಲೈ, ಆಮೇಲೆ ಆಗಸ್ಟ್, ಸೆಪ್ಟೆಂಬರ್, ಆಮೇಲೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಒಟ್ಟಾರೆ 10ನೇ ಒಂದು ಸಂಭ್ರಮ ಶನಿವಾರದ ಒಂದು ಟಾಪಿಕ್ ನಾವು ಮಾರ್ಚ್ನಲ್ಲಿ ಹಮ್ಮಿಕೊಳ್ಳುವಂಥದ್ದು. ಸೊ ಹೀಗಾಗಿ ಒಟ್ಟಾರೆಯಾಗಿ ಒಂದು ವರ್ಷದಲ್ಲಿ 10 ಸಂಭ್ರಮ ಶನಿವಾರದ ಒಂದು ವಿಷಯಗಳ ಕುರಿತು ನಾವು ಆ್ಯಕ್ಟಿವಿಟೀಸ್ಗಳನ್ನು ಹಮ್ಮಿಕೊಳ್ಬೇಕು. ದ ಪರ್ಪೋಸ್ ಈಸ್ ದ ಬ್ಯಾಗ್ಲೆಸ್ ಡೇ, ಅಂದರೆ ಬ್ಯಾಗ್ ರಹಿತ ಒಂದು ಪ್ರೆಷರನ್ನು ಮಕ್ಕಳ ಮೇಲೆ ಇರುವುದನ್ನು ಕಡಿಮೆ ಮಾಡುವುದು ಮತ್ತು ಒಂದು ನಮ್ಮ ಸಿಲೆಬಸ್ಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವಂಥದ್ದು. ಸೊ ಇದು ಒಂದು 10 ಚಟುವಟಿಕೆಗಳ ಮೇಲೆ, ಒಂದು ವಿಷಯಗಳ ಮೇಲೆ ಆ್ಯಕ್ಟಿವಿಟಿ ಮಾಡುವಂಥದ್ದು. ಇನ್ನೂ ಹೆಚ್ಚಿನ ವಿಷಯಗಳ ಮೇಲೆ ಕೂಡ ನಾವು ಆ್ಯಕ್ಟಿವಿಟಿ ಮಾಡಬಹುದು. So I request everyone, please subscribe my channel. Thank you one and all.